ಹಾಯ್ ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಸೊ ಇವತ್ತಿನ ವಿಡಿಯೋ ಒಂದು ಬೀಗ್ರೂಟದ ಕಂಪ್ಲೀಟ್ ವಿಡಿಯೋನ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೇನೆ. ಸೊ ಎಲ್ಲರೂ ಕೂಡ ಕೇಳ್ತಾ ಇದ್ರು, ಎಲ್ಲಿ ನಮಗಿನ್ನ ಬೀಗ್ರೂಟದ ವಿಡಿಯೋ ಬಂದಿಲ್ಲ ಅಂತ ಹೇಳಿ. ಯಾಕಂದರೆ ನಾನು ಹಳದಿ ಶಾಸ್ತ್ರದ ವಿಡಿಯೋ ಕೂಡ ಹಾಕಿದ್ದೆ, ರಿಸೆಪ್ಷನ್ ವಿಡಿಯೋ ಕೂಡ ಶೇರ್ ಮಾಡಿದ್ದೆ, ಹಾಗೆ ದಾರ ಮುಹೂರ್ತದ್ದು 3 ಪಾರ್ಟಾಗಿ ವಿಡಿಯೋಸ್ನ ಶೇರ್ ಮಾಡಿದ್ದೆ. ಸೊ ಈಗ ಎಲ್ಲರಲ್ಲೂ ಇರುವಂಥ ಕ್ವೆಶನ್ಸು, ಎಲ್ಲಿ ನಮಗಿನ್ನ ಬೀಗ್ರೂಟದ ಫೋಟೋಸು ವಿಡಿಯೋ ಹಾಕಿಲ್ಲ ಅಂತ ಪ್ರತಿಯೊಬ್ಬರು ಕೇಳ್ತಾ ಇದ್ರಿ. ಸೊ ಹಾಗಾಗಿ ಈಗ ನಾನು ಬೀಗ್ರೂಟದ ಕಂಪ್ಲೀಟ್ ವಿಡಿಯೋನ ನಾನು ಮುಂದೆ ಶೇರ್ ಮಾಡ್ತಾ ಇದ್ದೇನೆ. ಸೊ ಕಾರ್ಯಕ್ರಮ ಹೇಗಾಯಿತು, ಬೀಗ್ರೂಟದಲ್ಲಿ ಮೆನು ಹೇಗಿತ್ತು, ಸೊ ಊಟ ಎಲ್ಲರೂ ಹೇಗಿತ್ತು, ಈ ಥರದೊಂದು ಅಷ್ಟು ಕಂಪ್ಲೀಟ್ ವಿಡಿಯೋನ ನಾನು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೇನೆ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ನಮ್ಮ ಗೌಡ್ರ ಮನೆ ಬೀಗ್ರೂಟ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಿದೆ ತಾನೇ? ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ನಮ್ಮ ಗೌಡ್ರಲ್ಲಿ ಯಾವುದೇ ಫಂಕ್ಷನ್ನು ತುಂಬ ಅದ್ದೂರಿಯಾಗಿ ಮಾಡ್ತೇವೆ. ಸೊ ಅದರಲ್ಲೂ ಎಸ್ಪೆಷಲಿ ಬೀಗ್ರೂಟ ಅಂತೂ ಹೇಳೋ ಹಾಗೆ ಇಲ್ಲ, ತುಂಬ ಅದ್ದೂರಿಯಾಗಿ ಮಾಡುವಂಥದ್ದು. ಅದು ಬೀಗ್ರೂಟ ಅಂದ್ರೇ ಎಲ್ಲರ ತಲೆಯಲ್ಲಿ ಬರುತ್ತೆ, ಅದು ಗೌಡ್ರು ಮಾಡುವಂಥ ಒಂದು ದೊಡ್ಡ ಕಾರ್ಯಕ್ರಮ ಅಂತ. ಸೊ ಹಾಗಾಗಿ ಯಾಕಂದರೆ ಗೌಡ್ರು ನಾನ್ ವೆಜ್ಜಿಗೂ ಒಂದು ಏನೋ ಕನೆಕ್ಷನ್ ಇದೆ. ಸೊ ಹಾಗಾಗಿ ನಾನ್ ವೆಜ್ ಮಾಡುವಂಥ ಒಂದು ಪ್ರೋಗ್ರಾಮ್ಸ್ ಅಂದರೆ ಯಾವುದೇ ಒಂದು ಫಂಕ್ಷನಲ್ಲಿ ಅದ್ದೂರಿಯಾಗಿ ಮಾಡೋದು ಅಂದರೆ ನಮ್ಮ ಗೌಡ್ರೇ. ಸೊ ಗೌಡ್ರು ಬೀಗ್ರೂಟ ಅಂದರೆ ಕೇಳಲೇಬೇಕಾ? ಸೊ ಏನೆಲ್ಲ ಮೆನು ಇರುತ್ತೆ ಅನ್ನೋದು ಆ್ಯಸ್ ಯೂಶ್ವಲ್ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಸೊ ನಾನ್ ವೆಜ್ ಪ್ರತಿಯೊಂದು ಇರುತ್ತೆ. ಅಂದರೆ ವೆಜ್ಜಲ್ಲಿ ಸಾಮಾನ್ಯ ವೆಜ್, ಯಾಕಂದರೆ ನಾವು ಸಂಡೇ ಮಾಡಿರೋದ್ರಿಂದ ವೆಜ್ ತಿನ್ನೋರು ಸ್ವಲ್ಪ ಕಡಿಮೆನೇ ಇದ್ದಾರೆ. ಸೊ ನಾನ್ ವೆಜ್ಜಲ್ಲಿ ಎಲ್ಲ ವೆರೈಟೀಸ್ ಕೂಡ ರೆಡಿ ಇದೆ. ಸೊ ನಾನು ನಿಮಗೆ ವೀಡಿಯೋಸ್ನ ಅಲ್ಲಿ ಕಿಚನಲ್ಲಿ ಹೇಗೆಲ್ಲ ಮಾಡ್ತಿದ್ದಾರೆ ಅನ್ನೋದನ್ನು ಕೂಡ ಅದು ಪ್ರಿಪ್ರೇಷನ್ಸಲ್ಲಿ ನಾನು ನಿಮಗೆ ತೋರಿಸ್ತೇನೆ. ಸೊ ಅದ್ಧೂರಿಯಾಗಿ ಬೀಗ್ರೂಟ ನನಗೆ ಗೊತ್ತಿರೋ ಹಾಗೆ ಸುಮಾರು ಒಂದು 4,000ದಿಂದ 5,000 ಜನದವರೆಗೂ ಇವತ್ತು ಬೀಗ್ರೂಟ ಊಟಕ್ಕೆ ಎಲ್ಲರನ್ನು ಆಹ್ವಾನ ಮಾಡಿರೋದು. ಸೊ ಇಷ್ಟು ದೊಡ್ಡ ಕಾರ್ಯಕ್ರಮ ಎಲ್ಲಿ ನಡೀತಾ ಇದೆ ಅಂತ ಹೇಳೋದಾದರೆ ಭಾಗ್ಯಮ್ಮ ನರಸೇಗೌಡ ಅಂತ ಹೊಸುಂಡಿ ಛತ್ರದಲ್ಲಿದೆ. ಸೊ ಈ ಹಾಲು ತುಂಬ ದೊಡ್ಡದಾಗೇ ಇದೆ, ಅಂದರೆ ಚೌಟ್ರಿ ಹಾಲು ಇದು ನೀವು ನೋಡ್ತಾ ಇರೋದು. ಸೊ ಪಕ್ಕದಲ್ಲಿ ಡೈನಿಂಗ್ ಹಾಲ್ ಇರೋದು, ಅದು ತುಂಬ ದೊಡ್ಡದೇ ಇದೆ. ಸೊ ಅಲ್ಲಿ ತುಂಬ ಮೆಂಬರ್ಸ್ನ ಕೂರಿಸೋಷ್ಟು ಜಾಗ ಇದೆ. ಬಟ್ ಆದರೆ ಬೀಗ್ರೂಟದಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಇದು ತುಂಬ ಕ್ರೌಡ್ ತುಂಬ ಜನ ಇಲ್ಲಿ ಸೇರೋದ್ರಿಂದ ಸೊ ಅಲ್ಲಿ ಜಾಗ ಸಾಕಾಗಲ್ಲ ಅಂತ ಹೇಳಿ ಹೊರಗಡೆ ಕೂಡ ದೊಡ್ಡದಾಗಿ ಅಲ್ಲೂ ಕೂಡ ಹೊರಗಡೆನೂ ಊಟಕ್ಕೆ ಅರೇಂಜ್ ಮಾಡಿದ್ದಾರೆ. ಸೊ ನೀವು ನೋಡ್ತಾ ಇದ್ದೀರಾ ನೋಡಿ. ಸೊ ಡೋರ್ ಕೂಡ ಕ್ಲೋಸ್ ಮಾಡಿದ್ದಾರೆ, ಬಿಕಾಸ್ ಅಲ್ಲಿ ಒಂದು ಪಂಕ್ತಿ ಅಂದರೆ ಒಂದಷ್ಟು ಜನ ಒಳಗಡೆ ಊಟ ಮಾಡ್ತಿದ್ದಾರೆ. ಸೊ ಡಿಸ್ಟರ್ಬ್ ಆಗಬಾರ್ದು ಅಂತ ಹೇಳಿ ಅವರು ಡೋರ್ನೇ ಕ್ಲೋಸ್ ಮಾಡಿದ್ದಾರೆ. ಸೊ ಹೊರಗಡೆ ಇನ್ನು ಅಷ್ಟು ಜನ ಇದ್ದಾರೆ ಅಂದರೆ ಬೀಗ್ರೂಟ ಯಾವ ರೀತಿ ನಡೀತಾ ಇರ್ಬೋದು ನೀವೇ ತಿಳ್ಕೊಳ್ಳಿ. ಸೊ ಈಗ ನೋಡಿ, ಹೊರಗಡೆನೂ ಕೂಡ ಎಷ್ಟು ಒಳಗಡೆ ಇದ್ದಾರೋ ಅದಕ್ಕಿಂತ ಡಬಲ್ ಹೊರಗಡೆ ಕೂಡ ಅವ್ರಿಗೆ ಈ ರೀತಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಸೊ ಎಲ್ಲರಿಗೂ ಡೈನಿಂಗ್ ಈ ಟೇಬಲ್ ಫೆಸಿಲಿಟಿ ಮಾಡಿ ಹೊರಗಡೆನೂ ಕೂಡ ಊಟ ಹಾಕಿಸ್ತಾ ಇದ್ದಾರೆ. ತುಂಬ ಸೆಕೆ ಇರೋದ್ರಿಂದ ಒಳಗಡೆಗಿನ್ನ ಹೊರಗಡೆನೇ ಆರಾಮಾಗಿ ಎಲ್ಲರೂ ಕೂರೋಷ್ಟು ಜಾಗ ಇದೆ. ಸೊ ಇಲ್ಲೂ ಊಟಕ್ಕೆ ಅರೇಂಜ್ ಮಾಡಿದ್ದಾರೆ. ಸೊ ಇಲ್ಲೂ ಊಟ ಹಾಕ್ತಾ ಇದ್ದಾರೆ, ಜೊತೆಗೆ ಒಳಗಡೆ ಹಾಲಲ್ಲೂ ಕೂಡ ಊಟ ಹಾಕ್ತಾ ಇದ್ದಾರೆ. ಆಗಿದ್ದರೂ ಕೂಡ ಇನ್ನೂ ಅಷ್ಟು ಮೆಂಬರ್ಸ್ ಎಲ್ಲ ಹೊರಗಡೆ ನಿಂತಿದ್ದಾರೆ. ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಎಷ್ಟು ಜನ ಬೀಗ್ರೂಟಕ್ಕೆ ಇವತ್ತು ಸೇರಿರ್ಬೋದು ಅಂತ ಹೇಳಿ. ಖಾರ ಹುಳಿ ಬಿಟ್ಕೊಂಡು ಕಪ್ಪು ರಾಗಿ ಮುದ್ದೆ ತಿನ್ನೋದೊಳ್ಳೆದು ಕಮ್ಮಿ. ಅಪ್ಪಿ ತಪ್ಪಿ ಆಟೆ ಕೋಳಿ ಕೊಬ್ಬೆತ್ಕೊಂಡು ಓಡಾಡ್ತಿದ್ರೆ ಹಿಡ್ಕೊಂಡು ಕುಯ್ಕೊಂಡು ಹೆಸರು ಮಾಡ್ಕೊಂಡು ಸೊರದು ನೋಡಮ್ಮಿ. ತಿಂತ 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 ತೇಮರ್ ಕಮ್ಮಿ ಕಾಣಮ್ಮಿ. ತಿಂತ 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 ತೀಟ ಕಾಣಮ್ಮಿ. ತಿಂತ 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 ತೇಮರ್ ಕಮ್ಮಿ ಕಾಣಮ್ಮಿ. ತಿಂತ 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 ಆಸೆ ಕಾಣಮ್ಮಿ. ತಿನ್ಬೇಡ ಕಮ್ಮಿ ತಿನ್ಬೇಡ ಕಮ್ಮಿ ಹಾಗೆ ಅಡುಗೆ ಮನೆ ಹತ್ರ ಅಂದರೆ ಆ ಕಿಚನ್ ಹತ್ರ ನೋಡಿ, ಹಾಗೆ ಎಷ್ಟು ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಅಡುಗೆ ಮಾಡಿದ್ದಾರೆ ಅಂತ ಹೇಳಿ. ಸೊ ಇದು ಮಟನ್ನ ಅವರು ಒಂದು ಬೌಲ್ಗಳಿಗೆ ಹಾಕ್ತಾ ಇದ್ದಾರೆ. ಸೊ ಇದಲ್ಲದೆ ಬೋಟಿ ಮತ್ತು ಫಿಶ್ ಫ್ರೈ, ಚಿಕನ್ನಲ್ಲಿ 2-3 ರೀತಿಯಲ್ಲಿ ಚಿಕನ್ನಲ್ಲಿ ಐಟಮ್ಸ್ಗಳಿದೆ. ಸೊ ಈ ರೀತಿ ತುಂಬ ವೆರೈಟೀಸ್ ಇದೆ. ಸೊ ಅದಕ್ಕೆ ಒಳಗಡೆ ಸ್ಪೇಸ್ ಸಾಕಾಗಲ್ಲ ಅಂತ ಹೇಳಿ ಹೊರಗಡೆನೆ ಅದರಲ್ಲೂ ಸೌದೆ ಒಲೆಯಲ್ಲಿ ಇಷ್ಟು ಪ್ರಿಪೇರ್ ಮಾಡ್ತಿದ್ದಾರೆ.
ಬೀಗ್ರೂಟಕ್ಕೆ ಬಂದನಿ ಬೀಗ್ರೂಟಕ್ಕೆ ಬರೀ 2 ಪೀಸ್ ಆಗೋನ್ ಗೋಳಿ ಮಗ ತಲೆ ನೋಡ್ ಬಾಡ್ ಹಾಕ್ರಲ್ಲ ಐಕ್ಳು ಮಕ್ಳು ತಿನ್ನಲ್ರು. ಏ ಮುದ್ದೆ ತರಕಳು ಮುದ್ದೆಯ ನನಗೊಂದ್ ನಲ್ಲಿ ಮೂಳೆ ಬೇಕು, ಹುಡುಕ್ ಬಿಟ್ಟು ಹಾಕು. ನಾವು ಮೊದಲನೇ ಪಂತಿಲು ಕೂತಿದ್ದೆ. ಪದ ಮದ ಪಗರೆ ಪದ ಮದ ಪಗರೆ ಸಸಾರೆ ಗಮ. ಪದ ಮದ ಪಗರೆ. ಹಾಗೆ ನಮ್ಮ ಗ್ಯಾಂಗ್ ಎಲ್ಲ ಒಟ್ಟಿಗೆ ಸೇರಿದಾಗ ನಿಮ್ಮೆಲ್ರಿಗೂ ಗೊತ್ತೇ ಇದೆ, ಕೆಲವೊಂದು ರೀಲ್ಸ್ನ ಮಾಡೇನೆ ಅವರು ಫಂಕ್ಷನ್ನ ಕಂಪ್ಲೀಟ್ ಮಾಡುವಂಥದ್ದು. ಸೊ ಈಗ ನೋಡಿ, ನಮ್ಮ ಇವತ್ತಿನ ರೀಲ್ಸ್ನೆಲ್ಲನೂ ಟ್ರೈನಿಂಗ್ ಕೊಡ್ತಾ ಇರೋರು ನಮ್ಮ ಈ ಡ್ಯಾನ್ಸ್ ಮಾಸ್ಟರ್ ಯಾರಂತ ನೀವೇ ನೋಡಿ. ನಮ್ಮ ದೊಡ್ಡಮ್ಮನ ಮಗ ಸತೀಶ್ ಅಣ್ಣ ಅವರೇ ಇವತ್ತಿನ ಡ್ಯಾನ್ಸ್ಗೆ ಟ್ರೈನ್ ಮಾಡ್ತಾ ಇರೋರು ನಮ್ಮನ್ನು. دوس عندي خوش فصلة يا اخي تفوز والله خوش رقصة يا اخي دوس عندي خوش فصلة يا اخي تفوز والله خوش رقصة عندي لك رقصة قوية يا الحبيب اسمها الصبوحة دوس عندي خوش فصلة يا اخي تفوز والله خوش رقصة يا اخي دوس عندي خوش فصلة يا اخي تفوز والله خوش رقصة عندي لك رقصة قوية يا الحبيب اسمها الصبوحة. ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಬಿಗ್ ರೂಟದ ಕಂಪ್ಲೀಟ್ ವಿಡಿಯೋ. ಸೊ ಒನ್ಸ್ ಅಗೇನ್ ಎಲ್ಲರಿಗೂ ಥ್ಯಾಂಕ್ ಯು. ನನ್ನ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.